ಮೊದಲಿಗೆ ಲೇಡಿ ರೋಡಿ ಏನ್ರು ನೋಡ್ತಾ ಇದ್ದೀರಾ, ಹಾಕ್ರೋ ಮಚ್ಚಲ್ಲಿ ಅಮುಕ್ರೋ ಅವಳನ್ನ. ನನ್ನ ಅಡ್ಡಕ್ಕೆ ಬಂದು ನನಗೆ ಚಮಕ್ಕ. ಆಗ ದೇವಯಾನಿ ರಾಜೇಂದ್ರ ಕಳಿಸಿದ್ದು ಮುಂಚೆನೆ ಹೇಳೋಕೆ ಆಗ್ಲಿಲ್ವಾ? ಹೌದು, ಏನು ಕೆಲಸ ಆಗಬೇಕಿತ್ತು, ಯಾರನ್ನ ಎತ್ತಬೇಕು ಹೇಳ್ತೀನಿ ಅಂತ ಸೈಲೆಂಟಾಗಿ ಏನೋ ಹೇಳ್ತಾರೆ. ಆಗ ಅಜಿತ್, ಅಲ್ಲ, ಬಲವಂತವಾಗಿ ಅವಳ ಜೊತೆ ಫೋನಲ್ಲಿ ಮಾತಾಡಿಸಿದ್ದು ಅಲ್ಲದೆ ನಾನು ಅವಳಿಗೋಸ್ಕರ ಬಿಕಾರಿ ಥರ ಗೇಟಲ್ಲಿ ಕಾಯ್ತಿದ್ದೆ ಅಂತ ಹೇಳ್ತೀರಾ? ಆಗ ಸತ್ಯಣ್ಣ, ನೀನು ಗೇಟ್ ಹತ್ರ ಹಾಗಿದ್ರೆ ಕಾದೇ ಇಲ್ವಾ? ನೋಡಿ, ಹೆತ್ತ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋ ಹುಡುಗಿ, ತನ್ನ ಸಾಕು ತಾಯಿ ಜೈಲಲ್ಲಿ ಇದ್ದಾರೆ, ತನಗೆ ಅಂತ ಯಾರೂ ಇಲ್ಲ, ಒಂದು ಅನುಕಂಪದಲ್ಲಿ ಏನೋ ಒಂದು ಸಾಧಿಸ್ತಾ ಇದ್ದಾಳೆ, ಜೊತೆಯಲ್ಲಿ ನಿಂತ್ಕೊಂಡು ಆದ ಸಹಾಯ ಮಾಡೋಣ ಅಂತ ನಾನು ಹೆಲ್ಪ್ ಮಾಡಿದೆ. ಬಿಟ್ರೆ ಈ ಒಂದು ವಿಚಾರಕ್ಕೆ ನೀವು ಪ್ರೀತಿ ಅನ್ನೋ ಬಣ್ಣ ಹಚ್ಚೋದಕ್ಕೆ ಬಂದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ನೀನು ಏನೇ ಹೇಳಪ್ಪ, ನನಗೆ ಭೂಮಿ ಬಗ್ಗೆ ಯಾಕೋ ತುಂಬಾ ಚಿಂತೆ ಆಗ್ತಾ ಇದೆ. ಯಾಕೆ? ನಾಳೆ ಟ್ರೈನಿಂಗ್ ಅಲ್ಲಿ ಆಯ್ಕೆಯಾಗಿ ಮತ್ತೆ ತಿರ್ಗಾ ಪೊಲೀಸ್ ಆಗಿ ಇನ್ಯಾವುದೋ ಊರಿಗೆ ಅಕಸ್ಮಾತ್ ಇದೇ ಊರಿಗೆ ಬಂದರೂ ಕೂಡ ಇಲ್ಲಿ ಪೋಸ್ಟಿಂಗ್ ಆಗಲಿಲ್ಲ ಅಂದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ದೂರದಲ್ಲೋ ಉತ್ತರ ಕರ್ನಾಟಕ ಬೆಳಗಾಂ ಆ ಕಡೆ ಕುಂದಾಪುರನೋ ಉಡುಪಿನೋ ಹಾಗೆಲ್ಲ ಹೋಗ್ಬಿಟ್ರೆ, ಅವಳು ಯಾವುದೇ ಊರಿಗೆ ಹೋದರೂ ನಿನ್ನ ಸಂಪರ್ಕದಲ್ಲಿ ಇರಬೇಕು ಅಂದರೆ, ಯಾವಾಗಲೂ ಅವಳು ನಿಮ್ಮ ಮುಂದೆ ಬಂದು ನಿಲ್ಲಬೇಕು ಅಂದರೆ ನನ್ನ ಕಡೆಗೆ ಒಂದು ಹೊಳಹು ಇದೆ. ಆಗ ಲಕ್ಷ್ಮಕ್ಕ ಟೀ ತಗೊಂಡು ಬಂದಿರ್ತಾರೆ, ಟೀ ಕೊಡ್ಲಿಕ್ಕೆ. ಇವರ ಮಾತನ್ನು ಕೇಳಿಸ್ಕೊಂತಾರೆ. ಆಗ ಸತ್ಯಣ್ಣ, ಭಾಗ್ಯಮ್ಮನಿಗೆ ಬೇಲ್ ಕೊಡಿಸ್ಬೇಡ, ಅಕಸ್ಮಾತ್ ನೀನೇನಾದ್ರೂ ಬೇಲ್ ಕೊಡಿಸಿದ್ರೆ ಭಾಗ್ಯಮ್ಮ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. ಅವರು ಬಿಡುಗಡೆಯಾಗಿ ಬಂದ್ರೆ ಭೂಮಿ ನಿನಗೆ ಶಾಶ್ವತವಾಗಿ ಟಾಟಾ ಬಾಯ್ ಬಾಯ್ ಹೇಳಿ ಅವರನ್ನ ಅವರ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಕಸ್ಮಾತ್ ನೀನು ಬೇಲ್ ಕೊಡಿಸದೇ ಇದ್ರೆ ಇಯರಿಂಗ್ ನೆಪದಲ್ಲಾದ್ರೂ ಕೂಡ ಭೂಮಿ ಯಾವಾಗ್ಲೂ ನಿನ್ನ ಕಣ್ಣ ಎದುರುಗಡೆ ಇರ್ತಾಳೆ. ಇದಕ್ಕಿಂತ ಅದ್ಭುತ ಇನ್ನೊಂದು ಇದೆಯಾ? ನಿಧಾನಕ್ಕೆ ಇಬ್ಬರು ನೀವು ಒಂದೇ ಬೋಟಲ್ಲಿ ಪ್ರಯಾಣ ಮಾಡಬಹುದು. ಸತ್ಯನಾ, ಭಾಗ್ಯಮ್ಮನಿಗೆ ನಾನು ಬೇಲ್ ಕೊಡಿಸಿಲ್ಲ ಅಂದ್ರೆ ಭೂಮಿ ನನಗೆ ನಿಜವಾಗ್ಲೂ ಹತ್ರ ಆಗ್ತಾಳ? 100ಕ್ಕೆ 100 ಸತ್ಯ, ಖಂಡಿತ. ಅಂದ್ರೆ ಭಾಗ್ಯಮ್ಮ ಜೈಲಲ್ಲಿ ಇರೋದೇ ನನಗೂ ಭೂಮಿಗೂ ಒಳ್ಳೆಯದು. ಆಗ ಲಕ್ಷ್ಮಕ್ಕ ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಸತ್ಯನಾ, ಇಷ್ಟೇ, ನೀನು ನಾನು ಹೇಳಿದ ಹಾಗೆ ಫಾಲೋ ಮಾಡು ಅಷ್ಟೇ. ಆಗ ಅಜಿತ್, ಶಟಪ್ ಸತ್ಯನಾ, ಏನಾಯ್ತೋ? ನಾನು ಭೂಮಿಗೆ ಭಾಗ್ಯಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದು ಪ್ರೀತಿ ಪ್ರೇಮಕ್ಕೋಸ್ಕರನೋ ಅಥವಾ ನನ್ನ ಕಾಂಟ್ರಾಕ್ಟ್ ಮದುವೆಗೆ ಅವಳು ಸೈನ್ ಹಾಕಬೇಕು ಅನ್ನೋ ಕಾರಣಕ್ಕನೋ ಅಲ್ಲ. ಈ ಕೇಸಿನ IO ಆಗಿ ಅವರ ತಾಯಿದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಂತ ಹೇಳಿದ್ರೆ ಅವರನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಸತ್ಯನಾ, ಏನಂದ್ರಿ? ಅವರ ತಾಯಿಗೆ ಬೇಲ್ ಕೊಡಿಸೋದು ಬೇಡ, ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡೋದು ಎಷ್ಟು ಸರಿ ಸತ್ಯನಾ? ಮಾತಿಗೂ ಭೂಮಿ ನನ್ನ ತಂಗಿ ಅಂತ ಹೇಳ್ತಾ ಇರ್ತಿರಲ್ಲ, ಆ ತಂಗಿ ಸಾಕು ತಾಯಿ ಜೈಲಲ್ಲಿ ಕೊಳೆಯೋದು ನಿಮಗೆ ಎಷ್ಟು ಸರಿ ಅನಿಸ್ತಾ ಇದೆ ಸತ್ಯನಾ? ಅಲ್ಲ, ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದು ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದೆಯಾ ನಿಮಗೆ? ನೀನು ನನ್ನ ತಪ್ಪು ತಿಳ್ಕೊಂತಾ ಇದೀಯಾ? ಇಲ್ಲ, ನೀವು ತಿಳ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಸತ್ಯನಾ, ಅಧಿಕಾರದಲ್ಲಿರೋ ಪೊಲೀಸ್ ಆಫೀಸರ್ ಆಗಿ ನನ್ನ ಏರಿಯಾ ಲಿಮಿಟ್ ಅಲ್ಲಿ ಯಾವುದೇ ಒಬ್ಬ ಸಿವಿಲಿಯನ್ಗೂ ಅನ್ಯಾಯ ಆಗ್ಬಾರ್ದು ಅಂತ ಈ ಕಾಕಿ ಹಾಕಿದ್ದೀನಿ. ಸತ್ಯನಾ, ಅಂಥದ್ರಲ್ಲಿ ನನ್ನ ನಂಬ್ಕೊಂಡು ನನ್ನ ಮನೆಗೆ ಕಾಲು ಇಟ್ಟೋಳು ಭೂಮಿ, ಅವಳಿಗೆ ಹೇಗೆ ದ್ರೋಹ ಮಾಡೋದಕ್ಕೆ ನೋಡ್ಲಿ? ಇಲ್ಲ ಸತ್ಯನಾ, ಇದು ತುಂಬಾನೇ ದೊಡ್ಡ ತಪ್ಪು. ಈ ಮಾತನ್ನ ಬೇರೆ ಇನ್ಯಾರಾದ್ರೂ ಮಾತಾಡಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಕಥೆನೇ ಬೇರೆ ಆಗಿರ್ತಾ ಇತ್ತು. ಸತ್ಯನಾ, ದಯವಿಟ್ಟು ಇನ್ನೊಂದ್ಸಲಿ ನೀವು ಏನು ಮಾತಾಡ್ತೀರಾ ಅದನ್ನ 4 ಸಲ ಯೋಚನೆ ಮಾಡಿ, ಅದು ಆದ್ಮೇಲೆ ನನ್ನ ಹತ್ರ ಮಾತಾಡಿ. ತಪ್ಪು, ದಯವಿಟ್ಟು ಕ್ಷಮಿಸು, ಇದರಲ್ಲಿ ನಂದೇ ತಪ್ಪು, ನಾನು ಒಪ್ಕೋತೀನಿ. ದಯವಿಟ್ಟು ನೀನು ಸಮಾಧಾನವಾಗಿ ಇರು. ಹಾಳಾದ ಬುದ್ಧಿ ಉತ್ಸಾಹದಲ್ಲಿ ಏನೇನೋ ಮಾತಾಡಿಸಿ ಬಿಡುತ್ತೆ, ಒಂದು ಮನುಷ್ಯನ ಆಲೋಚನೆಗಳನ್ನೇ ಹಾಳು ಮಾಡಿ ಬಿಡುತ್ತೆ. ನನ್ನ ಉದ್ದೇಶ ಹಾಗೆ ಇರಲಿಲ್ಲ, ಆದರೂ ಕೂಡ ನಿನಗೆ ನೋವು ಆಗೋ ಹಾಗೆ ಮಾಡ್ಬಿಟ್ಟೆ. ತುಂಬಾ ಬೇಜಾರಾಗ್ತಾ ಇದೆ. ನೋಡಿ ಸತ್ಯನಾ, ನಮ್ಮಿಬ್ಬರ ಮೇಲೆ ಇರೋ ಪ್ರೀತಿ ನಿಮ್ಮ ಬಾಯಲ್ಲಿ ಈ ತರ ಮಾತು ಬರೆಸಿದೆ ಅಂತ ನಾನು ನಂಬೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ದಯವಿಟ್ಟು ಈ ತರ ಆಲೋಚನೆಗಳು ಇನ್ನೊಂದ್ಸಲಿ ಮಾಡೋದಕ್ಕೆ ಹೋಗ್ಬೇಡಿ. ಲಕ್ಷ್ಮಕ್ಕ, ಆಗ್ಲೇ ಟೀ ಕೇಳಿದ್ದೆ, ಯಾಕೆ ತರ್ಲಿಲ್ಲ? ಈಗ ರೆಡಿ ಆಯ್ತು ಸಾಹೇಬ್ರೆ, ಟೀ ಕೊಡ್ಲಾ? ಕುಡಿದ್ಬಿಟ್ಟು ಹೋಗ್ತೀರಾ? ಇವಾಗ ಕೊಡಿ ಅಂತ ಅಲ್ಲ ಕೇಳಿದ್ದು, ಆಗ್ಲೇ ಯಾಕೆ ಕೊಡ್ಲಿಲ್ಲ ಅಂತ. ಆಗ ಲಕ್ಷ್ಮಕ್ಕ, ಸಾಹೇಬ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಆ ಮನೆಹಾಳ ಸತ್ಯನನ್ನ ಜೊತೆ ಸೇರ್ಕೊಂಡು ದಾರಿ ತಪ್ತಾ ಇದ್ದಾರೆ. ಏನ್ ಮಾಡೋದು ಇವಾಗ? ಭಾಗ್ಯಕ್ಕನ್ನ ನೋಡಿದ್ರೆ ಪರ್ಮನೆಂಟ್ ಆಗಿ ಜೈಲಲ್ಲೇ ಉಳ್ಕೊಳ್ಳೋ ಪ್ಲಾನ್ ಬೇರೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ವಿಷಯನ ನಾನು ಭೂಮಿಗೆ ತಿಳಿಸ್ಲೇಬೇಕು. ನಾನು ಈಗಲೇ ಫೋನ್ ಮಾಡ್ತೀನಿ. ಅಯ್ಯೋ ಮಂಕೆ, ಭೂಮಿ ನಿನ್ನ ಹತ್ರನೇ ಫೋನ್ ಕೊಟ್ಟು ಹೋಗಿದ್ದಾಳೆ, ಮತ್ತೆ ಯಾರಿಗೆ ಫೋನ್ ಮಾಡ್ತೀಯಾ? ಏನ್ ಮಾಡೋದು ಇವಾಗ? ಅಯ್ಯೋ ಭಾಗ್ಯಕ್ಕ ಪರ್ಮನೆಂಟ್ ಆಗಿ ಜೈಲಲ್ಲೇ ಉಳ್ಕೊಂಡ್ ಬಿಡ್ತಾಳ. ಹಾಗಾದ್ರೆ ಏನ್ ಮಾಡೋದು ದೇವ್ರೆ, ನೀನೇ ಇದಕ್ಕೆಲ್ಲ ದಾರಿ ತೋರಿಸ್ಬೇಕು. ಆಗ ಭೂಮಿ, ಏ ಭೂಮಿ, ನಿನಗೆ ಏನಾಗಿದೆ? ತಲೆಗಿಲಿ ಕೆಟ್ಟಿದೆಯಾ?
ಸಾಹೇಬ್ರು ಹೇಳೋ ಹಾಗೆ ನೀನು ದೊಡ್ಡ ಮೆಂಟಲೇ ಅಲ್ಲ. ಫೋನ್ ಮಾಡೋ ಚಾನ್ಸು ಸಿಕ್ತು ಅಂದ್ರೆ ನೀನು ಮೊದಲು ಯಾರಿಗೆ ಮಾಡಬೇಕು? ಲಕ್ಷ್ಮಕ್ಕನಿಗೆ ತಾನೇ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ದೇವರ ಸನ್ನಿಧಿ ಮನೆಗೆ ಮಾಡ್ತೀಯಾ? ಅದು ಅಲ್ಲದೆ ಅತ್ತೆ, ಅಜ್ಜಿ, ಮೈದು, ಸಾಹೇಬ್ರೆ ಅಂತ ಅವರ ಹತ್ರ ಗಂಟೆಗಟ್ಲೆ ಮಾತಾಡೋಕೆ ಬೇರೆ ಹೋಗ್ತೀಯಾ ನೀನು? ಇಲ್ಲ ಇಲ್ಲ, ಹೀಗೆ ಮಾಡಬಾರ್ದು. ಹಾಗಾದ್ರೆ ಭೂಮಿ, ನೀನು ಆ ಮನೆ ಬಿಟ್ಟು ಬಂದಿದೀಯಾ, ನಿನ್ನ ಮನಸ್ಸು ಆ ದೇವರ ಸನ್ನಿಧಿ ಮನೆಯಲ್ಲೇ ಇದೆ ಅಂದ ಹಾಗೆ ಆಯ್ತು. ಅಯ್ಯಯ್ಯೋ, ಮೊದಲೇ ನಮ್ಮ ಸಾಹೇಬ್ರು ಸಿಡುಕ್ ಮುದ್ದಿಸಿದ್ದಪ್ಪ. ಈ ಭೂಮಿ ಏನಾದ್ರೂ ತಪ್ಪು ಮಾಡ್ಲಿ, ಅವಳನ್ನ ಫುಟ್ಬಾಲ್ ಆಡ್ದಂಗೆ ಆಡ್ಬಿಡೋಣ ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಲ್ಲ. ಇಲ್ಲ ಇಲ್ಲ, ಈ ರೀತಿ ಇನ್ನೊಂದು ಸರ್ತಿ ಆಗದೆ ಇರೋ ಹಾಗೆ ನಾನೇ ಗಮನ ಹರಿಸ್ಬೇಕು. ಹೌದು, ಯಾವುದೇ ಕಾರಣಕ್ಕೂ ದೇವರ ಸನ್ನಿಧಿ ಮನೆಯವರ ಜೊತೆ ಸಂಪರ್ಕ ಇಟ್ಕೋಬಾರ್ದು. ನಾನು ಮುಖ್ಯವಾಗಿ ಸಾಹೇಬ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು. ಇದೇ ಕರೆಕ್ಟ್. ಭೂಮಿ, ಅರ್ಥ ಆಯ್ತಾ ನಿನಗೆ? ಅರ್ಥ ಮಾಡ್ಕೊ. ಆಗ ನಚ್ಚಿ, ನನ್ನ ಸ್ವೀಟ್ ಹಾರ್ಟ್, ಏನ್ ಮಾಡ್ತಾ ಇದೀಯಾ? ಆಗ ಅಂಜು, ನನ್ನ ಗಂಡನ ಬಟ್ಟೆಗಳನ್ನ ಜೋಡಿಸಿ ಇಡ್ತಾ ಇದ್ದೀನಿ. ಏನಚ್ಚಿ, ತರ್ಲೆ, ಎದ್ದೇಳೋ. ನನ್ನ ಮುತ್ತು ಕಿಸ್ ಕೊಟ್ಟಾಗ ಮತ್ತು ಬರೆಸಿ ಬಿಡ್ತು ಅಲ್ಲ. ಈ ಕೆಲಸಗಳನ್ನೆಲ್ಲ ಪಲ್ಲವಿ ಅಕ್ಕನಿಗೆ ಹೇಳಿದ್ರೆ ಅವರೇ ಮಾಡಿರೋರು ತಾನೆ. ನಿನ್ನ ಮೃದುವಾದ ಕೋಮಲವಾದ ಕೈಗಳನ್ನ ನೋಯಿಸ್ಕೋಬೇಕಾ? ನಾಳೆ ನಿನ್ನ ಬರ್ತ್ಡೇ, ನನ್ನ ವೈಫಿ ಹಾರ್ಟ್ ಟಚ್ ಆಗೋ ಥರ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ. ಏನು ಬೇಕು ನಿನಗೆ? ದೇವರು ನನಗೆ ಕೊಟ್ಟಿರೋ ಬಿಗ್ಗೆಸ್ಟ್ ಗಿಫ್ಟು ನೀನು. ಈ ದುಬಾರಿ ಗಿಫ್ಟ್ ಮುಂದೆ ಪ್ರಪಂಚದ ಯಾವ ಗಿಫ್ಟ್ ಆದರೂ ನನಗೆ ವೇಸ್ಟೇ. ನನ್ನ ಕೊನೆ ಉಸಿರು ಇರೋವರೆಗೂ ನೀನು ಯಾವಾಗಲೂ ನನ್ನ ಜೊತೆಗೆ ಇರು ನಚ್ಚಿ. ಅಂಜು, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಆದರೂ ಬರ್ತ್ಡೇ ಅಂದಮೇಲೆ ನಿನಗೇನಾದರೂ ಕೊಡಲೇಬೇಕಲ್ವಾ? ನಿನಗೆ ಏನು ಬೇಕೋ ಕೇಳು, ನನಗೆ ಏನೂ ಬೇಡ ನಚ್ಚಿ. ಅಂಜು, ನೀನು ನನ್ನನ್ನು ಗಿಫ್ಟ್ ಕೇಳ್ತಾ ಇದೀಯಾ ಆ್ಯಂಡ್ ಅದನ್ನು ನಾನು ಕೊಡ್ತಾ ಇದ್ದೀನಿ. ಅದು ನನ್ನ ಪ್ರಾಣ ಆದರೂ ಪರವಾಗಿಲ್ಲ. ನಚ್ಚಿ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಿನಗೆ ಏನು ಬೇಕು ಕೇಳು, ನಾನು ಏನು ಕೇಳಿದ್ರೂ ಕೊಡ್ತೀಯಾ ನಚ್ಚಿ? ಖಂಡಿತ. ಈಗ ಬೇಡ ನಚ್ಚಿ, ಟೈಮ್ ಬಂದಾಗ ನಾನೇ ಕೇಳ್ತೀನಿ. ಅವಾಗ ನೋ ಅಂತ ಹೇಳಿದೆ ನನ್ನ ಮಾತು ನಡೆಸಿ ಕೊಡಬೇಕು, ಸರಿನಾ? ಖಂಡಿತ ನಡೆಸ್ಕೊಡ್ತೀನಿ. ನೀನು ಏನು ಕೇಳಿದ್ರು ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನು ನಡೆಸಿ ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು ನಚ್ಚಿ. ಸರಿ, ನನಗೆ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ, ನಾನು ಹೋಗಿ ಬರ್ತೀನಿ. ಸರಿ. ಆಗ ಅಜಿತ್, ಏನು ಸತ್ಯನ ಕೈಯಲ್ಲಿ ಗಿಫ್ಟ್ ಹಿಡ್ಕೊಂಡು ನಿಂತಿದ್ದೀರಾ? ಏನಾದರೂ ಸ್ಪೆಷಲ್ ಒಕೇಶನಾ? ಆಗ ಸತ್ಯನ, ಒಕೇಶನ್ ಸ್ಪೆಷಲ್? ಹೌದಪ್ಪ, ಇರುತ್ತೆ, ದಿನಕ್ಕೆ ಒಂದೊಂದು ಒಕೇಶನ್, ಅದಕ್ಕೆ ತರ್ತೀನಿ. ಅಲ್ಲಪ್ಪ, ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ ಸತ್ಯನ. ನೀವೇ ಹೋಗಿ ಒಂಚೂರು ಗಿಫ್ಟ್ ತೊಗೊಂಡು ಬನ್ನಿ. ಇವತ್ತು ಅಂಜನಾ ಬರ್ತಡೇ ಅಂತ ನೀನೇ ಹೇಳ್ದೆ ತಾನೆ? ಸಾರಿ ಸತ್ಯನ, ಆ್ಯಕ್ಚುಲಿ ನಾನು ರಮಣ್ ಮಾವ ಸೆಕ್ರೆಟರಿ ರೋಸಿ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಮುಳುಗಿ ಹೋಗಿದ್ದೆ. ಆ್ಯಕ್ಚುಲಿ ನನಗೆ ನಿಮಗೆ ಹೇಳಿದ್ದೆ ಅನ್ನೋದೇ ಮರೆತು ಹೋಗಿತ್ತು. ತಪ್ಪು ತಪ್ಪು. ನೀನು ರೋಸಿ ಕೇಸ್ ವಿಷಯವಾಗಿ ಮುಳುಗಿ ಹೋಗಿಲ್ಲ, ಭೂಮಿ ಅನ್ನೋ ಬ್ರಹ್ಮಾಂಡದಲ್ಲಿ ಮುಳುಗಿ 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 ಹೋಗ್ಬಿಟ್ಟಿದೀಯ. ನಿಮಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಅಲ್ವಾ? ಏನೇ ಟಾಪಿಕ್ ಶುರುವಾಯಿತು ಅಂದರೂ ಎಂಡ್ ಮಾಡೋದು ಇದೇ ಟಾಪಿಕಲ್ಲಿ ಅಲ್ವಾ? ಹಳೆ ಟೇಪ್ ರೆಕಾರ್ಡರೇ ಬೆಟರು ಸತ್ಯನ ನಿಮಗಿಂತ. ಹೇಳಿದ್ದೇ ಹೇಳಲ್ಲ. ನೀವಂತೂ ಅದನ್ನು ಬಿಟ್ಟು ಬೇರೆ ಮಾತಾಡೋಕೆ ಬರಲ್ಲ ನಿಮಗೆ. ಅದೇ ಮಾತಾಡಿಕೊಂಡು ಇರಬೇಡಿ ಸತ್ಯನ. ಆಯ್ತಪ್ಪ. ಆಗ ಲಕ್ಷ್ಮಿಯವರು ಅಜಿತ್ ಕಣ್ಣಿಗೆ ಭೂಮಿ ಥರ ಕಾಣ್ತಾ ಇರ್ತಾರೆ. ಭೂಮಿ, ಲೇಟ್ ಆಗ್ತಾ ಇದೆ, ಬಾ ಹೋಗೋಣ. ಬಂದು ಗಾಡಿ ಹತ್ತು. ಹೋಯ್, ಯಾಕೆ ಹಂಗೆ ನಿಂತ್ಬಿಟ್ಟೆ? ನೋಡು, ನನಗೆ ದೇವರು ಕಾಲ್ ಕೊಟ್ಟಿದ್ದಾನೆ, ನಡ್ಕೊಂಡು ಹೋಗ್ತೀನಿ, ಆಟೋ ಕೊಟ್ಟಿದ್ದಾನೆ, ಹತ್ಕೊಂಡು ಹೋಗ್ತೀನಿ ಅಂತೆಲ್ಲ ಬಿಲ್ಡಪ್ ತಗೊಂಡ್ರೆ ಸರಿ ಇರಲ್ಲ. ಬಂದು ಸುಮ್ಮನೆ ಹತ್ತು ಅಷ್ಟೇ. ಇದು ಒಳ್ಳೆ ಚೆನ್ನಾಗಿ ಆಯ್ತಲ್ಲ. ಏನು ಹಾಗೆ ನೋಡ್ತಾ ಇದ್ದೀಯಾ? ಮನೆಗೆ ಹೋಗಿ ನನ್ನ ನೋಡಬಹುದು, ಬಾ ಕೂತ್ಕೋ. ಅಲ್ಲಿ ಭೂಮಿ ಇಲ್ಲ ಅನ್ನೋದು ರಿಯಲೈಸ್ ಆಗಿ, ಸಾರಿ, ಆ್ಯಕ್ಚುಲಿ ನಾನು ಏನೋ ಯೋಚನೆ ಮಾಡಿಕೊಂಡು ಸಾರಿ. ನೀವು ಏನು ನೋಡ್ತಾ ಇದ್ದೀರಾ? ಹತ್ತಿ ಗಾಡಿ. ನಾನು ಸತ್ಯ, ಹೋಗೋಣ. ಆಗ ಅಂಜು, ಮಾಮ್, ರೀಸೆಂಟಾಗಿ ನೀನು ಇಷ್ಟೊಂದು ರಿಲ್ಯಾಕ್ಸ್ ಆಗಿ ಇರೋದನ್ನ ನಾನು ನೋಡೇ ಇಲ್ಲ. ಯಾವಾಗ ನೋಡಿದ್ರು ಟೆನ್ಷನ್ನಲ್ಲೇ ಓಡಾಡ್ತಾ ಇದ್ದೆ. ಶಾರದಾ ದೊಡ್ಡಮ್ಮನ್ನ ನೋಡಿದ್ರೆ ಹೆದರ್ಕೊಳ್ತಾ ಇದ್ದೆ. ಅಜಿತ್ನ ನೋಡಿದ್ರೆ ಗಡಗಡ ಅಂತ ನಡುಕ್ತಾ ಇದ್ದೆ. ಸಡನ್ ಆಗಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ? ಈ ಬದಲಾವಣೆಗೆ ಏನು ಕಾರಣ? ಆಗ ದೇವಯಾನಿ, ನಾನು ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆಯಲ್ಲ. ವಾಟ್ ಡು ಯು ಮೀನ್? ಐ ಮೀನ್, ಇಷ್ಟು ವರ್ಷಗಳು ನಾನು ಹಗಲು ರಾತ್ರಿ ಅನ್ನದೇ ತಪಸ್ಸಿಗೆ ಕೂತೋಳ್ತಾರ ಇದ್ದಿದ್ದು ಯಾಕೆ? ನೀನು ಈ ಮನೆಗೆ ಸೊಸೆ ಆಗಬೇಕು ಅಂತ. ಅದು ನಡೀತಾ? ಈ ಮನೆಯಲ್ಲಿ ಕೆಲವರು ನನ್ನ ನಂಬದೇ ಇದ್ರು ಮುಟ್ಟಾಳರ ಥರ ನೀನು ಹಾಕಿದ ಎಮೋಷನಲ್ ಬಿಸ್ಕೆಟ್ಗೆ ಬಲಿ ಬಿದ್ರಾ? ಇವತ್ತು ಗ್ರ್ಯಾಂಡ್ ಆಗಿ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆಯಾ? ಹೌದು, ನೀನು ಸೊಸೆಯಾಗಿ ಹೆಜ್ಜೆ ಇಟ್ಟಾಯ್ತು. ಈ ಮನೆಯಲ್ಲಿ ಒಂದು ಸ್ಥಾನನೂ ಸಂಪಾದಿಸಿದ್ದು ಆಯ್ತು. ಅಲ್ಲಿಗೆ ನಾನು ಅಂದ್ಕೊಂಡಿದ್ದೆಲ್ಲ ಆಯ್ತು. ಇನ್ನು ಉಳಿದಿರೋದು ಈ ಮನೆಯಲ್ಲಿ ಇರೋರ್ನೆಲ್ಲ ನಿನ್ನ ಬೆರಳ ತುದಿಯಲ್ಲಿ ಕುಣಿಸೋದು ಒಂದೇ ಬಾಕಿ. ಅದು ಇಷ್ಟರಲ್ಲೇ ನಡೆಯುತ್ತೆ. ಮಾಮ್, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀಯಾ? ನೀನು ಹೇಳಬಾರ್ದು ಅಂತ ಡಿಸೈಡ್ ಮಾಡಿದರೆ ನಿನ್ನಿಂದ ಬಾಯಿ ಬಿಡಿಸೋಕೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಟೈಮ್ ಬಂದಾಗ ಹೇಳು ಮಾಮ್, ಪರವಾಗಿಲ್ಲ. ಆದರೆ ವಿಷಯ ಅಂತೂ ಇದೆ ಅಲ್ವಾ?
ಮಾಮ್, ಯಾರಾದರೂ ನಮ್ಮನ್ನು ಹೀಗೆ ನೋಡಿದರೆ ಕಷ್ಟ, ನಾವು ಹೋಗೋಣವಾ? ಎಸ್ ಎಸ್, ಯು ಆರ್ ರೈಟ್. ಎಲ್ಲರೂ ಅಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ ಸಂಬಂಧಗಳನ್ನು ಕಟ್ ಮಾಡೋಕ್ಕೂ ಮುಂಚೆ. ಈಗ ಸದ್ಯಕ್ಕೆ ಕೇಕ್ ಕಟ್ಟು ಮಾಡೋಣ, ಕಮಾನ್. ಆಗ ನಚ್ಚಿ, ಅಂಜು ಈಗ ಕೇಕ್ ಕಟ್ ಮಾಡೋ ಟೈಮು, ಬಟ್ ಅದಕ್ಕಿಂತ ಮುಂಚೆ ತಗೋ ಅದನ್ನ ಹಚ್ಚು. ಆಗ ಅಜಿತ್, 1 ನಿಮಿಷ ಅಪ್ಪ, ಇದು ನಿಮಗೆ ಅನ್ಯಾಯ ಅಂತ ಅನಿಸ್ತಾ ಇಲ್ವಾ? ಆಗ ರಾಮ್, ಏನಪ್ಪ ಅಂತ ಅನ್ಯಾಯ ನಡೀತಾ ಇರೋದು? ಆ ಥರ ಇದ್ರೆ ನನಗೆ ಹೇಳಪ್ಪ, ನಾನು ಏನಾದರೂ ಅನ್ಯಾಯ ಮಾಡ್ತಾ ಇದ್ದೀನಾ? ನೀವು ಮಾಡ್ತಾ ಇಲ್ಲ ಅಪ್ಪ, ನಿಮ್ಮ ಹೆಂಡತಿ ಮಾಡ್ತಾ ಇದ್ದಾರೆ. ಆಗ ಸಂಗೀತ, ನಾನೇನೋ ಮಾಡ್ದೆ ಅಲ್ಲ, ನನಗೆ ಮಾತ್ರ ಯಾವಾಗಲೂ ಟೆಸ್ಟ್ ಇಡ್ತಾನೆ ಇರ್ತೀರಾ ನಿನ್ನ ಲವ್ ಪ್ರೂವ್ ಮಾಡು ಅಂತ ಹೇಳ್ಬಿಟ್ಟು. ಆದರೆ ಅಪ್ಪನ ಪ್ರೀತಿ ಮಗನಿಗೆ ಯಾವ ಟೆಸ್ಟು ಇಲ್ವಾ? ಅದು ಅನ್ಯಾಯ ಅಂತ ಹೇಳಲ್ವಾ ನಿಮ್ಮ ಭಾಷೆಯಲ್ಲಿ? ಆಗ ಸತ್ಯನ, ಅಯ್ಯಯ್ಯೋ, ಅಂತಿಂತ ಅನ್ಯಾಯ ಅಲ್ಲ, ಇದು ಘೋರ ಅನ್ಯಾಯ. ಸಂಗೀತಮ್ಮ, ಏನೇ ಹೇಳಿ, ನಿಮ್ಮಿಂದ ಈ ಪಕ್ಷಪಾತವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ನೋಡಿ ಸತ್ಯನ, ಪ್ರಪಂಚ ನಮ್ಮಂಥ ಅಮಾಯಕರನ್ನ ಹೇಗೆ ನಡೆಸ್ಕೊಳ್ಳುತ್ತೆ ಅಂತ. ಏ ಸಾಕು, ನಿಲ್ಲಿಸ್ತೀರಾ? ಏನೋ ಬಿಟ್ರೆ ನನಗಿಂತ ಓವರ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಈಗ ಏನು, ಇವರಿಬ್ಬರ ಟೆಸ್ಟ್ ನಡಿಬೇಕು ಅಷ್ಟೇ ತಾನೇ? ಆಗ ನಚ್ಚಿ, ಅಮ್ಮ, ನಿಮ್ಮ ಈಗೋ ಕ್ಲಾಸಲ್ಲಿ ನನ್ನನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ? ನನ್ನನ್ನು ಬಿಟ್ಬಿಡಿ. ಆಗ ರಾಮ್, ಅದು ಹೇಗೋ ಬಿಡೋಕೆ ಆಗುತ್ತೆ? ನನ್ನ ದೊಡ್ಡ ಮಗನಿಗೆ ಒಂದು ನ್ಯಾಯ, ನಿನಗೆ ಒಂದು ನ್ಯಾಯನಾ? ಪಾಪ್ಸಿ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನಾನು ನಿಮ್ಮ ಮಗ, ಅಣ್ಣ ಅಮ್ಮನ ಮಗ. ಇವತ್ತು ಅವನು ನನ್ನ ಮಗ, ನೀನು ಅಮ್ಮನ ಮಗ. ಆಗ ದೇವಯಾನಿ, ಸರಿ, ಈಗ ನನ್ನ ಅಳಿಯ ಏನು ಮಾಡಬೇಕು ಅನ್ನೋದನ್ನಾದರೂ ಹೇಳಿ. ಏನೂ ಇಲ್ಲ, ಸಿಂಪಲ್ಲು, ನಮ್ಮ ಎಲ್ಲರ ಮುಂದೆ ಅಂಜುಗೆ ನಚ್ಚಿ ಪ್ರಪೋಸ್ ಮಾಡಬೇಕು ಅಷ್ಟೇ. ಆಗ ರಾಮ್, ಏನೋ ಮುಖ ನೋಡ್ಕೊಂಡು ನಿಂತ್ಕೊಂಡಿದೀಯಾ, ಬಂದು ಆ್ಯಕ್ಷನ್ ಮಾಡು. ಆಗ ನಚ್ಚಿ, ಪ್ರೀತಿನ ನನಗೆ ಕಲಿಸಿಕೊಟ್ಟ ದೇವತೆ ನೀನು, ಕಾಲಪೂರ್ತಿ ನನ್ನ ಕೈ ಹಿಡ್ಕೊಂಡು ನಡೆಸ್ತೀಯಾ? ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತೀನಿ. ಆಗ ಅಜಿತ್, ತೀಟೆ, ಈಗ ಕರ್ಕೊಂಡು ಹೋಗಿ ನೀನು ಕೇಕ್ ಕಟ್ ಮಾಡಿಸಬಹುದು, ಪಕ್ಕನ? 100% ಶೋರ್ ಮಗನೇ. ಅಂಜು ಕೇಕ್ ಕಟ್ ಮಾಡಿ ನಚ್ಚಿಗೆ ಕೇಕ್ ತಿನ್ನಿಸ್ತಾಳೆ, ನಚ್ಚಿ ಅಂಜುಗೆ ತಿನ್ನಿಸ್ತಾನೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಸಂಗೀತ ಎಷ್ಟೋ ವರ್ಷಗಳ ನಂತರ ಶಾರದಾ ಅವಳಿಗೆ ಇಷ್ಟವಾಗಿರೋ ಮಲ್ಲಿಗೆ ಹೂವನ್ನ ಕಟ್ತಾ ಇದ್ದಾಳೆ. ಆಗ ಅಜಿತ್, ನಚ್ಚಿ, ನನಗೆ ಅವರಿಗೆ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರ್ತಿರೋ ಚಾನ್ಸಸ್ ಇದೆಯಾ ಅಂತ ಅನಿಸ್ತಾ ಇದೆ. ಆಗ ಶಾರದಾ ಅವರು ಅಜಿತ್ನನ್ನು ಕರೆದು ಮಲ್ಲಿಗೆ ಹೂವು ತಗೊಂಡು ಹೋಗಿ ಭೂಮಿಗೆ ಕೊಡು ಅಂತ ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.